ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 21 ಮನು ಕರ್ದಮ ಸಂವಾದ. ಇದರಿಂದ ನಾವು 17ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದು ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ, ಒಬ್ಬ ಸಾಮಾನ್ಯ ಬದ್ಧಾತ್ಮನಾಗಿದ್ರೆ ಅವನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆಯೋ, ಆಯಾ ಒಂದು ಆಶ್ರಮ ಏನಿದೆಯೋ ಅದಕ್ಕೆ ತಕ್ಕಂಗೆ ತನ್ನ ಕರ್ತವ್ಯಗಳೇನಿದೆಯೋ ಅದನ್ನೆಲ್ಲ ಅವನು ಫಾಲೋ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಅಂದ್ರೆ ಈ ಭೌತಿಕ ಶಕ್ತಿಯ ಒಂದು ಪ್ರಭಾವಕ್ಕೆ ಅವರು ಅಧೀನರಾಗಿರ್ತಾರೆ. ಆದರೆ ಒಬ್ಬ ಭಕ್ತನಾದ ಅಂತಂದರೆ ಅವನು ಇದು ಯಾವುದಕ್ಕೂ ಹೆದರ್ಕೊಳ್ಳೋದಿಲ್ಲ, ಮತ್ತು ಅವನು ಇದನ್ನೆಲ್ಲ ಯಾವುದನ್ನು ಫಾಲೋ ಮಾಡಬೇಕಾಗಿರುವಂಥ ಒಂದು ನೆಸೆಸಿಟಿ ಇಲ್ಲ. ಯಾಕೆಂದರೆ ಅವನು ಭಗವಂತನ ಚರಣಗಳಿಗೆ ಶರಣಾಗತಿಯಾಗಿರ್ತಾನೆ. ಅವನು ಭಗವಂತನನ್ನು ಆಶ್ರಯಿಸಿರುವ ಕಾರಣ ಅವನು ಇದು ಯಾವುದಕ್ಕೂ ಕೂಡ ಲಕ್ಷ್ಯವನ್ನೇ ಕೊಡೋದಿಲ್ಲ ಅನ್ನೋದನ್ನು ತಿಳ್ಕೊಂಡ್ವಿ. ಈಗ ಮುಂದುವರೆದು ಹೇಳ್ತಾರೆ, ಒಂದು ದೇಹದಿಂದ ಇನ್ನೊಂದಕ್ಕೆ ಆತ್ಮನ ನಿರಂತರವಾದ ಸ್ಥಾನಾಂತರವು ಭೌತಿಕ ಅಸ್ತಿತ್ವದಲ್ಲಿ ಕಷ್ಟಪಡಲು ಕಾರಣವಾಗಿರುತ್ತದೆ. ಭೌತಿಕ ಅಸ್ತಿತ್ವದಲ್ಲಿನ ಈ ಬದ್ಧ ಜೀವನವನ್ನು ಸಂಸಾರ ಎನ್ನುವರು. ಅಂದರೆ ಅರ್ಥ ಏನು? ಈಗ ನಾವೆಲ್ಲರೂ ಬದ್ಧಾತ್ಮರು, ನಾವೇನು ಮಾಡ್ತೀವಿ, ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗ್ತಾ ಇರ್ತೀವಿ. ಅಂದರೆ ಈ ಆತ್ಮ ನಿರಂತರವಾಗಿ ಒಂದು ಜಾಗದಿಂದ ಇನ್ನೊಂದು, ಅಂದರೆ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಸ್ಥಾನಾಂತರವಾಗ್ತಾ ಇರುತ್ತಲ್ಲ, ಅದು ಈ ಭೌತಿಕ ಅಸ್ತಿತ್ವದಲ್ಲಿ ಕಷ್ಟಪಡೋದಕ್ಕೆ ಕಾರಣ ಅಂತ. ಆ ಜನನ ಮರಣ ಚಕ್ರವನ್ನು ಸ್ಟಾಪ್ ಮಾಡ್ಕೋಬೇಕು ನಾವು, ಆಯಿತಾ? ಆದರೆ ನಾವು ಸುತ್ತಾನೇ ಇರ್ತೀವಿ. ಸೊ ಅದಕ್ಕೆ ಈ ಒಂದು ಭೌತಿಕ ಅಸ್ತಿತ್ವದಲ್ಲಿರುವಂಥ ಈ ಬದ್ಧ ಜೀವನವನ್ನೇ ಸಂಸಾರ ಅಂತ ಕರೀತಾರೆ. ಮುಂದುವರೆದು ಹೇಳ್ತಾರೆ, ಒಬ್ಬನು ಸತ್ಕರ್ಮವನ್ನು ಆಚರಿಸಿ ಒಳ್ಳೆಯ ಭೌತಿಕ ಸ್ಥಿತಿಯಲ್ಲಿ ತನ್ನ ಜನ್ಮವನ್ನು ಪಡೆಯಬಹುದು. ಆದರೆ ಜನನ ಮರಣಗಳಾಗುವ ಪ್ರಕ್ರಿಯೆಯು ಭಯಂಕರವಾದ ಅಗ್ನಿಯಂತಿರುತ್ತದೆ. ಇದನ್ನು ಶ್ರೀ ವಿಶ್ವನಾಥ ಚಕ್ರವರ್ತಿ ಠಾಕೂರರು ತಮ್ಮ ಗುರುಗಳ ಸ್ತೋತ್ರದಲ್ಲಿ ವಿವರಿಸಿರುತ್ತಾರೆ. ಸಂಸಾರವನ್ನು ಅಥವಾ ಪುನರ್ಜನನ ಮರಣಗಳನ್ನು ಕಾಡುಗಿಚ್ಚಿಗೆ ಹೋಲಿಸಲಾಗಿದೆ. ಅದು ತಾನಾಗಿಯೇ ಯಾರೊಬ್ಬರ ಪ್ರಯತ್ನವೂ ಇಲ್ಲದೆ ಒಣಕಟ್ಟಿಗೆಯ ತಿಕ್ಕಾಟದಿಂದ ಉದ್ಭವಿಸುತ್ತದೆ. ಅದನ್ನು ಯಾವುದೇ ಅಗ್ನಿಶಾಮಕ ಇಲಾಖೆ ಅಥವಾ ಸಹಾನುಭೂತಿಯ ವ್ಯಕ್ತಿ ನಂದಿಸುವುದು ಅಸಾಧ್ಯ. ಆ ಧಗಧಗಿಸುವ ಕಾಳ್ಗಿಚ್ಚು ಮೋಡದಿಂದ ಎಡಬಿಡದೆ ಸುರಿದ ಮಳೆಯಿಂದ ಮಾತ್ರ ನಂದಿ ಹೋಗಬಹುದು. ಮೋಡವನ್ನು ಆಧ್ಯಾತ್ಮಿಕ ಗುರುವಿನ ಅನುಗ್ರಹಕ್ಕೆ ಹೋಲಿಸಲಾಗಿದೆ. ಆಧ್ಯಾತ್ಮಿಕ ಗುರುವಿನ ಅನುಗ್ರಹದಿಂದ ದೇವೋತ್ತಮ ಪುರುಷ ಕೃಪೆ ಎಂಬ ಮೋಡವು ಕವಿಯುವುದು. ಆಗ ಮಾತ್ರ ಕೃಷ್ಣ ಪ್ರಜ್ಞೆಯ ಮಳೆ ಸುರಿಯಲು ಭೌತಿಕ ಅಸ್ತಿತ್ವದ ಅಗ್ನಿಯು ಶಮನಗೊಳ್ಳುವುದು. ನೋಡಿ, ಎಷ್ಟು ಚೆನ್ನಾಗಿ ಒಂದು ಎಕ್ಸಾಂಪಲ್ ಕೊಟ್ಟು ಇಲ್ಲಿ ವಿವರಣೆ ಮಾಡಿ ಹೇಳಿದರೆ, ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಒಬ್ಬ ಈ ರೀತಿ ನಿರಂತರವಾಗಿ ಭೌತಿಕ ಅಸ್ತಿತ್ವದಲ್ಲಿ ಜನನ ಮರಣ ಚಕ್ರದಲ್ಲಿ ತಿರುಗಾಡ್ತಾ ಇರ್ತಾನೆ. ಅದನ್ನು ಸಂಸಾರ ಅಂತ ಕರೀತಾರೆ. ಆದರೆ ಇದರಿಂದ ಹೊರಗಡೆ ಬರೋದು ಹೇಗೆ ನಾವು ಅನ್ನೋದನ್ನು ಕೂಡ ನಾವು ತಿಳ್ಕೋಬೇಕಾಗತ್ತೆ. ಒಬ್ಬ ಸತ್ಕರ್ಮವನ್ನು ಆಚರಣೆ ಮಾಡಿ ಒಳ್ಳೆಯ ಭೌತಿಕ ಸ್ಥಿತಿಯಲ್ಲಿ ತನ್ನ ಜನ್ಮವನ್ನು ಪಡಿಬೋದು. ಅಂದರೆ ಏನು? ಈಗ ನಾನು ಬಡವನಾಗಿರ್ಬೋದು, ಆದರೆ ಒಂದೊಳ್ಳೆ ಕೆಲಸಗಳನ್ನು ಸತ್ಕರ್ಮಗಳನ್ನು ಮಾಡಿ ಮುಂದಿನ ಜನ್ಮದಲ್ಲಿ ನಾನು ಸಾಹುಕಾರ ಮನೇಲಿ ಹುಟ್ಟಬೋದು. ಅಂದರೆ ನನ್ನ ಭೌತಿಕ ಸ್ಥಿತಿ ಅಲ್ಲಿ ಹೆಚ್ಚಾಯಿತು ಅಥವಾ ಚೆನ್ನಾಗಾಯಿತು. ಆದರೆ ಜನನ ಮರಣಗಳಾಗತ್ತಲ್ಲ, ಈ ಒಂದು ಪ್ರಕ್ರಿಯೆ ಅದು ಭಯಂಕರವಾದಂತಹ ಅಗ್ನಿಗೆ ಹೋಲಿಸಿದ್ದಾರೆ ಇಲ್ಲಿ, ಆಯಿತಾ? ಇದನ್ನು ಶ್ರೀ ವಿಶ್ವನಾಥ ಚಕ್ರವರ್ತಿ ಠಾಕೂರರು ತಮ್ಮ ಗುರುಗಳ ಸ್ತೋತ್ರದಲ್ಲಿ ವಿವರಣೆ ಮಾಡಿ ಹೇಳಿದ್ದಾರೆ. ಸಂಸಾರವನ್ನು ಅಥವಾ ಪುನರ್ಜನನ ಮರಣಗಳು ಇದೆಯಲ್ಲ, ಇದನ್ನು ಕಾಡ್ಗಿಚ್ಚಿಗೆ ಹೋಲಿಸಿದ್ದಾರೆ. ಈಗ ಕಾಡಲ್ಲಿ ಯಾರೂ ಬೆಂಕಿ ಹಾಕೋದಿಲ್ಲ, ಅದು ಇದ್ದಕ್ಕಿದ್ದಂಗೆ ಕಾಡ್ಗಿಚ್ಚು ಅಂಟ್ಕೊಳ್ಳುತ್ತೆ. ಅದನ್ನು ಯಾರೂ ಹಾರಿಸೋದಕ್ಕೂ ಆಗೋದಿಲ್ಲ. ನೋಡಿ, ಈ ಸಂಸಾರವನ್ನು ಅದಕ್ಕೆ ಹೋಲಿಸಿದ್ದಾರೆ. ಏನು ಕಾಡ್ಗಿಚ್ಚು ಅಂತಂದರೆ, ಯಾರೊಬ್ಬರ ಪ್ರಯತ್ನವೂ ಇಲ್ಲದೆ ಒಣಕಟ್ಟಿಗೆ ಇರುತ್ತಲ್ಲ, ಅದು ಒಂದಕ್ಕೊಂದು ತಿಕ್ಕಾಟ ಆದಾಗ, ಒಂದಕ್ಕೊಂದು ರಬ್ಬಾಗುತ್ತಲ್ಲ, ಆಗ ಅದು ಉದ್ಭವಿಸುತ್ತೆ. ಅದನ್ನು ಯಾವುದೇ ಅಗ್ನಿಶಾಮಕ ಇಲಾಖೆಯವರು ಅಥವಾ ಇನ್ಯಾರೋ ಸಹಾನುಭೂತಿಯನ್ನು ನಮಗೆ ತೋರಿಸಿ ಅದರಿಂದ ಅದು ಆರೋದಂತೂ ಸಾಧ್ಯ ಇಲ್ಲ. ಆ ದಗದಗಿಸುವಂಥ ಕಾಳ್ಗಿಚ್ಚು ಯಾವುದರಿಂದ ಆರೋದಕ್ಕೆ ಸಾಧ್ಯ ಅಂತಂದರೆ, ಮೋಡದಿಂದ ಎಡೆಬಿಡದೆ ನಮಗೆ ಮಳೆ ಸುರಿತಾ ಇರಬೇಕು, ಆಗ ಮಾತ್ರನೇ ಅದು ಹಾರೋದು. ಇಲ್ಲ ಅಂತಂದರೆ ಅದು ಯಾವುದೋ ಒಂದು ನೀರಿಂದ ನಾವು ಆರಿಸ್ತೀವಿ ಅಥವಾ ಯಾರೋ ಸಹಾನುಭೂತಿಯಿಂದ ಅದನ್ನು ಆರಿಸ್ತೀವಿ ಅಂತಂದರೆ ಅದು ಸಾಧ್ಯನೇ ಇಲ್ಲ.
ಇಲ್ಲಿ ಯಾಕೆ ಇದನ್ನು ಕೊಟ್ಟಿದ್ದಾರೆ ಅಂದರೆ, ಈಗ ಉಪಮಾನವನ್ನು ಕೊಟ್ಟರು, ಈಗ ಅದನ್ನು ಹೋಲಿಕೆ ಮಾಡಿ ಹೇಳ್ತಾರೆ ನೋಡಿ. ಈ ಮೋಡ ಅನ್ನೋದಿದೆಯಲ್ಲ, ಅದನ್ನು ಆಧ್ಯಾತ್ಮಿಕ ಗುರುವಿನ ಅನುಗ್ರಹಕ್ಕೆ ಹೋಲಿಸಿದ್ದಾರೆ. ಮೋಡ ಇದ್ದರೆ ತಾನೇ ಮಳೆ ಬರೋದಕ್ಕೆ ಸಾಧ್ಯ. ಸೊ ಆಗ ಅದು ಎಡೆಬಿಡದೆ ಬಿದ್ದರೆ ಮಾತ್ರ ಅದು ಆರೋದು. ಸೊ ಈ ಮೋಡವನ್ನು ಆಧ್ಯಾತ್ಮಿಕ ಗುರುವಿನ ಅನುಗ್ರಹಕ್ಕೆ ಹೋಲಿಸಿದರೆ, ಆಧ್ಯಾತ್ಮಿಕ ಗುರುವಿನ ಅನುಗ್ರಹದಿಂದ ಏನಾಗುತ್ತೆ, ಆ ಭಗವಂತನ ಕೃಪೆ ಅನ್ನುವಂತಹ ಮೋಡ ಕವಿಯತ್ತೆ. ನಾವು ಯಾಕೆ ಗುರುವಿಗೆ ಮೊದಲು ಶರಣಾಗತಿ ಆಗಬೇಕು ಅಂತಂದರೆ, ಅವರೇ ನಮ್ಮ ಜೀವನದಲ್ಲಿ ಮೋಡವಾಗಿ ನಿಲ್ಲುವಂಥದ್ದು. ಸೊ ಆ ಮೋಡಕ್ಕೆ ಹೋಲಿಸಿದ್ದಾರೆ. ಮೋಡ ಇದ್ದರೆ ಮಳೆ ಸುರಿಯತ್ತೆ. ಯಾವಾಗ ನಮಗೆ ಗುರುವಿನ ಅನುಗ್ರಹ ಸಿಗುತ್ತೋ ಆಗ ಆ ಭಗವಂತನ ಅಂದರೆ ಆ ಕೃಷ್ಣ ಪ್ರಜ್ಞೆಯ ಮಳೆ ಸುರಿಯೋದಕ್ಕೆ ಶುರುವಾಗುತ್ತೆ ಅಂತ ಅರ್ಥ. ಅಂದರೆ ಏನು, ಭಗವಂತನ ಕೃಪೆ ನಮಗೆ ಬೇಕು ಅಂತಂದರೆ ಮೊದಲು ಗುರುಗಳ ಅನುಗ್ರಹ ಇರಬೇಕು, ಆಮೇಲೆ ಭಗವಂತನ ಕೃಪೆ ಅನ್ನೋದು ನಮಗೆ ಸಿಗುತ್ತೆ. ಅಂದರೆ ಆ ಭಗವಂತನ ಕೃಪೆ ಅನ್ನುವಂತಹ ಮೋಡ ಕವಿಯತ್ತೆ. ಆಗ ಆ ಮಳೆಯಿಂದ ಕೃಷ್ಣ ಪ್ರಜ್ಞೆಯ ಮಳೆ ಸುರಿಯೋದಕ್ಕೆ ಶುರುವಾಗುತ್ತೆ. ಈಗ ಕೃಷ್ಣ ಪ್ರಜ್ಞೆ ಅಂತಂದರೆ ಏನು, ಸದಾ ಭಗವಂತನ ಪ್ರಜ್ಞೆ ನಮ್ಮ ಒಳಗಡೆ ಇರುವಂಥದ್ದು. ನನಗೆ ಮರ್ತು ಹೋಗಿದೆ, ಅದನ್ನು ಮತ್ತೆ ನೆನಪಿಸ್ಕೊಂಡು ಸದಾ ಅವನನ್ನೇ ಒಳಗಡೆ ಧ್ಯಾನಿಸ್ತಾ ಇರಬೇಕು. ಈಗ ಅರ್ಜುನ ಆಗಿರ್ಬೋದು, ಹನುಮಂತ ಆಗಿರ್ಬೋದು, ಅವರೆಲ್ಲ ನೋಡಿ, ಹನುಮಂತನ ಶರೀರದ ರೋಮ ರೋಮದಲ್ಲೂ ಕೂಡ ರಾಮನಾಮ ಇತ್ತು ಅಂತ ಹೇಳ್ತಾರೆ. ಅದೇ ರೀತಿ ಅರ್ಜುನನ ರೋಮ ರೋಮದಲ್ಲೂ ಕೂಡ ಕೃಷ್ಣನಾಮ ಇತ್ತು. ಅವರ ಶರೀರದ ಹತ್ರ ಹೋಗ್ಬಿಟ್ಟು ಕಿವಿ ಕೊಟ್ಟರೆ, ಹನುಮಂತನ ಶರೀರಕ್ಕೆ ಕಿವಿ ಕೊಟ್ಟಾಗ ರಾಮ ರಾಮ ಅಂತ ಹೇಳ್ತಾ ಇರೋದು ಕೇಳಿಸುತ್ತೆ. ಅದೇ ಅರ್ಜುನನ ಶರೀರದ ಹತ್ರ ಹೋಗ್ಬಿಟ್ಟು ಕಿವಿ ಇಟ್ಟಾಗ ಕೃಷ್ಣ ಕೃಷ್ಣ ಅನ್ನೋದು ಕೇಳಿಸುತ್ತೆ. ಸೊ ಈ ರೀತಿ ಕೃಷ್ಣ ಪ್ರಜ್ಞೆ ಅಂದರೆ ನಮ್ಮ ಸಂಪೂರ್ಣ ನರನಾಡಿಗಳಲ್ಲೂ ಕೂಡ ಅವನೇ ಇರಬೇಕು, ಆಯಿತಾ. ಅದನ್ನು ಕೃಷ್ಣ ಪ್ರಜ್ಞೆ ಅಂತ ಹೇಳೋದು. ಆ ರೀತಿಯ ಒಂದು ಮಳೆ ಸುರಿದಾಗ ಅದು ಎಡೆಬಿಡದೆ ಸುರಿಬೇಕು. ಅಂದರೆ ನಮ್ಮ ಒಳಗಡೆ ಸದಾ ಭಗವಂತನ ಸ್ಮರಣೆ ಆಗ್ತಾನೇ ಇರಬೇಕು. ಅಂಥ ಮಳೆ ಸುರಿದಾಗ ಮಾತ್ರ ಈ ಭೌತಿಕ ಅಸ್ತಿತ್ವದ ಅಗ್ನಿ ಅನ್ನೋದು ಶಮನಗೊಳ್ಳುತ್ತೆ. ಈಗ ಒಂದು 5 ನಿಮಿಷ ಮಾಡಿಬಿಟ್ಟು ಒಂದು ಸಲ ಬಿಟ್ಬಿಡೋದು, ನಾಳೆ ಒಂದು 5 ನಿಮಿಷ, ಈ ರೀತಿ ಮಾಡಿದ್ರೆ ಅಂದರೆ ಇದು ಬರೀ ಹನಿ ಬೀಳ್ದಂಗಾಯಿತು. ಹನಿ ಬೀಳೋದು ಅಲ್ಲ, 5 ನಿಮಿಷ ಬೀಳೋದು ಏನೂ ಲೆಕ್ಕಕ್ಕಿಲ್ಲ. ಸದಾ ನಿರಂತರವಾಗಿದ್ದಾಗ ಮಾತ್ರ ಈ ಭೌತಿಕ ಅಸ್ತಿತ್ವದ ಒಂದು ಅಗ್ನಿ ಶಮನಗೊಳ್ಳೋದಕ್ಕೆ ಆಗತ್ತೆ ಅನ್ನೋದನ್ನು ಇದರಲ್ಲಿ ತುಂಬ ಚೆನ್ನಾಗಿ ವಿವರಣೆ ಮಾಡಿದ್ದಾರೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಮತ್ತೆ ಮುಂದುವರೆದು ಹೇಳ್ತಾರೆ, ಇದನ್ನೂ ಕೂಡ ಇಲ್ಲಿ ವಿವರಿಸಲಾಗಿದೆ. ಭೌತಿಕ ಅಸ್ತಿತ್ವದ ರೂಢಿಬದ್ಧ ಜೀವನದಿಂದ ಬಿಡುಗಡೆಯನ್ನು ಕಾಣುವುದಕ್ಕಾಗಿ ವ್ಯಕ್ತಿಯು ಭಗವಂತನ ಪಾದಕಮಲದ ಆಶ್ರಯವನ್ನು ಪಡೆಯಬೇಕಾಗುತ್ತದೆ. ಅದು ನಿರಾಕಾರವಾದಿಗಳು ಉದ್ಯುಕ್ತವಾಗುವ ರೀತಿಯಲ್ಲಿ ಅಲ್ಲ, ಬದಲಿಗೆ ಭಗವಂತನ ಲೀಲೆಗಳನ್ನು ಕೀರ್ತನ ಮತ್ತು ಶ್ರವಣ ಮಾಡುವ ಭಕ್ತಿ ಸೇವೆಯಲ್ಲಿ ಆಗಿರುತ್ತದೆ. ಆಗ ಮಾತ್ರವೇ ಒಬ್ಬನು ಭೌತಿಕ ಅಸ್ತಿತ್ವದ ಕ್ರಿಯೆಗಳಿಂದ ಮತ್ತು ಪ್ರತಿಕ್ರಿಯೆಗಳಿಂದ ಮುಕ್ತನಾಗಲು ಸಾಧ್ಯವಾಗುವುದು. ಇಲ್ಲಿ ಗುರುಗಳು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ಒಂದು ರೂಢಿಯಾಗಿರುವಂತಹ ಈ ಜೀವನದಿಂದ, ಅಂದರೆ ಭೌತಿಕ ಅಸ್ತಿತ್ವದಲ್ಲಿ ನಮಗೊಂದು ಬರೋದು ಹೋಗೋದು ಒಂದು ರೂಢಿ ಆಗ್ಬಿಟ್ಟಿದೆ. ಈ ಒಂದು ಜೀವನದಿಂದ ನಾವು ಬಿಡುಗಡೆಯನ್ನು ಪಡಿಬೇಕು ಅಂತಂದರೆ ಭಗವಂತನ ಆಶ್ರಯವನ್ನು ನಾವು ಪಡಿಲೇಬೇಕು, ಅವನಿಗೆ ಶರಣಾಗತಿ ಆಗಲೇಬೇಕು. ನಾವು ಏನು ಮಾಡಬೇಕು ಅಂತಂದರೆ ಭಗವಂತನ ಲೀಲೆಗಳನ್ನು ಕೀರ್ತನೆ ಮಾಡಬೇಕು, ಅಂದರೆ ಹಾಡಿ ಹೊಗಳಬೇಕು, ಮತ್ತು ಶ್ರವಣವನ್ನು ಮಾಡಬೇಕು. ಅದು ಭಕ್ತಿ ಸೇವೆ ಅಂತ ಅನ್ನಿಸ್ಕೊಳ್ಳುತ್ತೆ. ಆಗ ಮಾತ್ರ ಈ ರೀತಿ ಮಾಡ್ತಾ ಇದ್ದಾಗ ಒಂದಲ್ಲ ಒಂದು ದಿವಸ ಒಬ್ಬ ಭೌತಿಕ ಅಸ್ತಿತ್ವದ ಕ್ರಿಯೆಗಳಿಂದ ಮತ್ತು ಪ್ರತಿಕ್ರಿಯೆಗಳಿಂದ ಮುಕ್ತನಾಗೋದಕ್ಕೆ ಸಾಧ್ಯ. ಇಲ್ಲಿ ಸಮರ್ಥಿಸಲಾಗಿರುವುದೇನೆಂದರೆ, ಒಬ್ಬನು ಈ ಭೌತ ಜಗತ್ತಿನ ಬದ್ಧ ಜೀವನವನ್ನು ಮತ್ತು ಹೆಸರಿಗೆ ಮಾತ್ರ ನಾಗರಿಕರೆನಿಸಿಕೊಂಡು ಒಂದು ಬಗೆಯ ನಯ ವಿಧಾನದಲ್ಲಿ ರೂಢಿಬದ್ಧ ತತ್ವಗಳಾದ ಆಹಾರ, ನಿದ್ರೆ, ಭಯ, ಮೈಥುನಗಳನ್ನು ಅನುಸರಿಸುವ ಮಾನವ ವ್ಯಕ್ತಿಗಳ ಒಡನಾಟವನ್ನು ತ್ಯಜಿಸಬೇಕು. ಭಗವಂತನ ಮಹಿಮೆಗಳ ಕೀರ್ತನ ಶ್ರವಣಗಳನ್ನು ತ್ವದ್ಗುಣವಾದ ಸೀಧು ಎಂದಿಲ್ಲಿ ವರ್ಣಿಸಲಾಗಿದೆ. ಭಗವಂತನ ಲೀಲೆಗಳ ಕೀರ್ತನ ಶ್ರವಣವೆಂಬ ಅಮೃತಪಾನದಿಂದ ಮಾತ್ರ ಒಬ್ಬನಿಗೆ ಭೌತಿಕ ಅಸ್ತಿತ್ವದ ಅಮಲನ್ನು ಮರೆಯಲು ಸಾಧ್ಯವಾಗುವುದು. ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ಒಬ್ಬ ಈ ಒಂದು ಭೌತಿಕ ಬದ್ಧ ಜೀವನವನ್ನ ಅಥವಾ ಹೆಸರಿಗೆ ಮಾತ್ರ ನಾಗರಿಕ ಅಂತ ಅನ್ನಿಸ್ಕೊಂಡಿರ್ತಾನೆ, ಆದರೆ ಅವನು ಯಾವುದನ್ನು ಕೂಡ ಸರಿಯಾಗಿ ನಿಯಮಗಳನ್ನು ಫಾಲೋ ಮಾಡಲ್ಲ. ಬರೀ ಅವನು ಆಹಾರ, ನಿದ್ರೆ,
ಭಯ, ಮೈಥುನ ಇಷ್ಟರಲ್ಲಿ ಮಾತ್ರ ಇರ್ತಾನಲ್ಲ, ಅಂಥ ವ್ಯಕ್ತಿಗಳ ಜೊತೆ ನಾವು ಬಿಡಬೇಕು. ಸದಾ ಬರೀ ಭೌತಿಕದಲ್ಲಿ ಏನಿದೆಯೋ ಅಷ್ಟಕ್ಕೆ ಮಾತ್ರ ಇರ್ತಾರಲ್ಲ, ಅಂದರೆ ಪ್ರಾಣಿ ಜೀವನವನ್ನು ನಡೆಸ್ತಾ ಇರ್ತಾರಲ್ಲ, ಅಂಥವರ ಜೊತೆ ಇರಬಾರ್ದು. ಯಾಕಂದರೆ ಸಂಘ ಹೇಗಿರುತ್ತೋ ನಮಗೆ ಅದೇ ರೀತಿ ಬುದ್ಧಿ ಬಂದ್ಬಿಡುತ್ತೆ. ಸೊ ಅದಕ್ಕೆ ನಾವು ಯಾರ ಸಂಘ ಮಾಡಬೇಕು ಅಂತಂದರೆ ಸದಾ ಭಗವಂತನ ಕೀರ್ತನೆ, ಸ್ಮರಣೆ, ಶ್ರವಣ ಇದನ್ನೆಲ್ಲ ಮಾಡ್ತಿರ್ತಾರಲ್ಲ ಅಂಥವ್ರು. ಅಂದರೆ ಏನು, ಭಕ್ತರ ಸಂಘವನ್ನು ನಾವು ಮಾಡಬೇಕಾಗತ್ತೆ. ಆಗ ಮಾಡ್ತಾ ಇದ್ದರೆ ನಾವು ಕೂಡ ಒಂದು ಉನ್ನತ ಮಟ್ಟಕ್ಕೆ ಏರೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದರೆ ನಾವು ಪ್ರಾಣಿ ಜೀವನವನ್ನು ಮತ್ತು ಅದೇ ಬರೋದು ಹೋಗೋದು ಒಂದು ಜೀವನ ಚಕ್ರ ಇದೆಯಲ್ಲ, ಅದರಲ್ಲೇ ನಾವು ಸುತ್ತುತ್ತಾ ಇರಬೇಕಾಗುತ್ತೆ. ಆಮೇಲೆ ಆಧ್ಯಾತ್ಮಿಕತೆ ಅನ್ನೋದು ಒಂದು ತುಂಬಾ ವಿಶೇಷವಾಗಿ ನಮಗೆ ಸುಖವನ್ನು ಕೊಡುವಂಥ ಒಂದು ವಿಷಯ ಅದು. ಆದರೆ ನಮಗಿನ್ನೂ ಅದರಲ್ಲಿ ಅನುಭವ ಆಗದೇ ಇರೋದ್ರಿಂದ ನಮ್ಮ ಮನಸ್ಸು ಸದಾ ಐಹಿಕದ ಕಡೆನೇ ಹೋಗ್ತಾ ಇರುತ್ತೆ, ಭೌತಿಕದಲ್ಲೇ ಅದು ಸುತ್ತುತ್ತಾ ಇರುತ್ತೆ. ಆಯಿತಾ. ಯಾವಾಗ ಅದಕ್ಕೆ ಒಂದ್ಸರಿ ಆಧ್ಯಾತ್ಮಿಕದ ರುಚಿಯನ್ನು ಕೊಟ್ಬಿಡ್ತಿರೋ, ತೋರಿಸ್ಬಿಡ್ತಿರೋ, ಆ ಶ್ರವಣದಲ್ಲಿ ಒಂದು ಸುಖ ಸಿಗುತ್ತೆ, ಕೀರ್ತನೆಯಲ್ಲಿ ಸುಖ ಸಿಗುತ್ತೆ, ಭಗವಂತನ ಸ್ಮರಣೆ ಮಾಡ್ಕೊಳ್ಳೋದ್ರಲ್ಲಿ ಒಂದು ಸುಖ ಸಿಗುತ್ತೆ. ಅದಕ್ಕೆ ಇಲ್ಲಿ ಭಗವಂತನ ಲೀಲೆಗಳ ಕೀರ್ತನ ಶ್ರವಣವೆಂಬ ಅಮೃತಪಾನದಿಂದ ಅಂತ ಹೇಳಿದ್ದಾರೆ. ಅಮೃತದ ಹಾಗಿರುವಂಥದ್ದು ಅದು ಮತ್ತನ್ನು ಏರಿಸುತ್ತೆ ನಮಗೆ. ಆಯಿತಾ. ಅದು ಕೂಡ ಒಂದು ನಶೆನೇ, ಅದು ನಮ್ಮನ್ನು ಒಂದು ಮತ್ತಲ್ಲಿರೋ ಹಾಗೆ ಮಾಡುತ್ತೆ. ಆ ರೀತಿ ಮಾಡಿದಾಗ ಒಬ್ಬನಿಗೆ ಈ ಭೌತಿಕ ಅಸ್ತಿತ್ವದ ಅಮಲಿರುತ್ತಲ್ಲ ಅದನ್ನು ಮರೆಯೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಏನು, ಭಗವಂತನ ಬಗ್ಗೆ ಮಾತಾಡೋದು, ಅವನ ಬಗ್ಗೆ ಚರ್ಚೆಗಳನ್ನು ಮಾಡೋದು, ಕೇಳೋದು, ಕೀರ್ತನೆ ಮಾಡೋದು, ಸ್ಮರಣೆ ಮಾಡೋದು, ಈ ರೀತಿ ಮಾಡ್ತಾ 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 ಈ ಭೌತಿಕದ ಅಮಲು ನಮಗೆ ಏರಿದೆಯಲ್ಲ ಅದೆಲ್ಲ ಇಳಿಸಿ ಆ ಭಗವಂತನ ಅಮಲನ್ನು ಏರಿಸುತ್ತೆ. ಆ ಅಮಲು ನಮಗೆ ಬೇಕಾಗಿರೋದು. ಅದಕ್ಕೆ ಇದನ್ನು ಅಮೃತಪಾನ ಅಂತ ಹೇಳಿದ್ದಾರೆ. ಭಗವಂತನ ಅಮೃತಪಾನದಿಂದ ಮಾತ್ರನೇ ಈ ಒಂದು ಭೌತಿಕ ಅಸ್ತಿತ್ವದ ಅಮಲನ್ನು ನಾವು ಮರೆಯೋದಕ್ಕೆ ಸಾಧ್ಯ ಆಗೋದು. ಯಾವಾಗಲೂ ಅಷ್ಟೇ, ನಾವು ಏನಿವಾಗ ತಿಂತಾ ಇರ್ತೀವೋ ಅಥವಾ ಕೇಳ್ತಾ ಇರ್ತೀವೋ ಅಥವಾ ನಮ್ಮ ಒಂದು ಜೀವನ ಶೈಲಿ ಹೇಗಿರುತ್ತೋ ಅದಕ್ಕಿಂತ ಉನ್ನತವಾದದ್ದನ್ನು ನಾವು ಅಳವಡಿಸ್ಕೊಂಡಾಗ ಅದಕ್ಕಿಂತ ಕೆಳಮಟ್ಟ ತಂತಾನಾಗೆ ನಮ್ಮಿಂದ ಬಿಟ್ಟು ಹೋಗ್ಬಿಡುತ್ತೆ. ಸೊ ಉನ್ನತವಾಗಿರೋದು ಯಾವುದು ಅಂತಂದರೆ ಭಗವಂತನ ವಿಷಯಗಳು. ಅದನ್ನು ಯಾವಾಗ ನಾವು ನಮ್ಮ ಇಂದ್ರಿಯಗಳಿಗೆ ಅದನ್ನು ಕೊಡ್ತೀವೋ, ಅದರದ್ದು ಒಂದು ರುಚಿ ಅದಕ್ಕೆ ಸಿಗುತ್ತೋ, ಆಗ ಅದು ಕೀಳುಮಟ್ಟದ ಏನಿದೆಯೋ ಅದನ್ನು ತಂತಾನಾಗೆ ಬಿಟ್ಟು ಬಿಡುತ್ತದು. ಆಯಿತಾ. ಇದನ್ನು ಹಿಡ್ಕೊಂಡು ಅದನ್ನು ಮಾಡಬೇಕು, ಇದು ಇರಬೇಕು ಅಂತಂದರೆ ಅದು ಯಾವತ್ತಿಗೂ ಸಾಧ್ಯವಾಗೋದಿಲ್ಲ ಅನ್ನೋದು ಇದರಿಂದ ನಾವು ತಿಳ್ಕೊಬೋದು. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.